ಎಷ್ಟೋ ಜನ ತಮ್ಮ ಸಂಗಾತಿಗಳು ಒಳ್ಳೆಯವರಾಗಿರ್ತಾರೆ, ಒಳ್ಳೆ ಪಾರ್ಟ್ನರ್‌ಗಳು ಸಿಕ್ಕಿರ್ತಾರೆ. ಬಟ್ ಅವರಿಗೆ ಅದ್ರ ಬಗ್ಗೆ ಖುಷಿ ಫೀಲ್ ಇರಲ್ಲ ಆಕ್ಚುಲಿ. ಅಗೇನ್ ಅವರಲ್ಲಿ ಒಂದು ಕೊರಗಿರುತ್ತೆ. ಎಲ್ಲಾ ಇರುತ್ತೆ ಸಂಗಾತಿನಲ್ಲಿ ಕ್ವಾಲಿಟೀಸು. ಬಟ್ ಸ್ಟಿಲ್ ಮೊಸರಲ್ಲಿ ಕಲ್ಲು ಹುಡ್ಕೋ ಥರ ಅವರಿಗೆ ಒಂದು ಕೊರಗು ಇದ್ದೇ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಈ 3 ಕ್ವಾಲಿಟೀಸ್ ನಾನು ಜಾಸ್ತಿ ಹೇಳ್ತಾ ಇಲ್ಲ. ಜಸ್ಟ್ ಈ 3 ಕ್ವಾಲಿಟೀಸ್ ನಿಮ್ಮ ಸಂಗಾತಿನಲ್ಲಿ ಇತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು ಇವತ್ತಿನ ಜನರೇಷನಲ್ಲಿ. ಓಕೆ. ಸೊ ಏನು ಹಾಗಿದ್ರೆ ಅದು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಸುಮಾರು ವಿಡಿಯೋಗಳು ಇನ್ನೂ ಹೊಸ ನಿಮಗೆ ಅನುಕೂಲ ಆಗುವಂಥ ವಿಡಿಯೋಗಳು ತರ್ತೀವಿ ಅಂತ ಹೇಳ್ತಾ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ? ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ. ಬಟ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಡೆಫಿನೆಟ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ. ನಿಮಗೆ ನೋಡ್ತಾ ಇದ್ದಂಗೆ ನಿಮ್ಮ ಲೈಫಲ್ಲಿ ಅಥವಾ ಎಸ್ ನಿಮ್ಮ ಪಾರ್ಟ್ನರ್ ಈ ಥರದೊಂದು ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ ಅಥವಾ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್, ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಪಾರ್ಟ್ನರ್ಶಿಪ್. ಅದು ಬೇಕಾಗತ್ತೆ. ಒಂದು ರಿಲೇಶನ್‌ಶಿಪ್ ಅಲ್ಲಿ ಮ್ಯಾರೇಜ್ ರಿಲೇಶನ್‌ಶಿಪ್ ಅಲ್ಲಿ ಎಸ್ಪೆಷಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ವ್ಯಕ್ತಿ ಬೇಕಾಗತ್ತೆ. ಕೆಲವರಿಗೆ ಮೋಸ್ಟ್ ಆಫ್ ದ ಪೀಪಲ್‌ಗೆ ಇದೊಂದು ಕ್ವಾಲಿಟೀಸ್ ಇದ್ದೇ ಇರುತ್ತೆ. ಬಟ್ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ತಾ ಇರಲ್ಲ. ಬರೀ ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡ್ತಾರೆ. ಇದು ನಿಮ್ಮನ್ನ ಕರೆಕ್ಟಾಗಿ ನಿಮ್ಮ ವೈಫ್ ಒಟ್ಟಿಗೆ ನೀವು ನೋಡ್ಕೊಳ್ಳಿ. ನನಗೆ ಎಷ್ಟು ಕರೆಕ್ಟಾಗಿ ಈಗ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋದಂದ್ರೆ, ನಿಮ್ಮ ಭಾವನೆಗಳು ಆ್ಯಂಡ್ ಮೇಜರ್ ಆಗಿ ನಿಮ್ಮ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಂಡು ಅದರೊಟ್ಟಿಗೆ ಹೆಜ್ಜೆ ಹಾಕ್ತಾರಲ್ಲ, ಆ ಥರದ ಪಾರ್ಟ್ನರ್ಸ್ ನಿಮ್ಗೆ ಸಿಕ್ಕಿದ್ರೆ ಯು ಆರ್ ದ ಲಕ್ಕಿ. ತುಂಬಾ ಕಡಿಮೆ ಜನಕ್ಕೆ ಸಿಕ್ಕಿರ್ತಾರೆ. ಬಟ್ ಸಿಕ್ಕಾಗ ಅದನ್ನ ಖುಷಿ ಪಡ್ಬೇಕು. ಎಕ್ಸಾಂಪಲ್ ನಿಮ್ಗೆ ಈಗ ಗಂಡನಿಗಾದ್ರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗ, ಇದು ಬೇಕೇ ಬೇಕು ಅಂತ ಹಠ ಮಾಡುವಂತ ಒಂದು ವ್ಯಕ್ತಿತ್ವ ಇರಲ್ಲ ಹೆಂಡತಿ ಹತ್ರ. ಇರ್ಲಿ ತೊಂದರೆ ಇಲ್ಲ, ಇರೋದ್ರಲ್ಲೇ ಜೀವನ ಮಾಡ್ಕೊಂಡು ಹೋಗೋಣ. ಈ ಮಾತು ಹೇಳುವಂತ ಹೆಂಡತಿರು ಎಷ್ಟೋ ಜನ ಇದ್ದಾರೆ, ಈಗಲೂ ಕೂಡ ಇದ್ದಾರೆ. ಅಂಡ್ ಎಷ್ಟೋ ಜನ 90% ಇಲ್ಲ, ಬಟ್ ಇದ್ದಾರೆ ಕೆಲವರಲ್ಲಿ. ಅಂಡ್ ಗಂಡನೂ ಅಷ್ಟೇ ಹೆಂಡತಿಯೊಟ್ಟಿಗೆ ಅವರಿಗೆ ಸಪೋರ್ಟ್ ಮಾಡ್ಕೊಂಡು, ಅವರಿಗೆ ಪೇನ್ ಆದಾಗ, ಪ್ರಾಬ್ಲಮ್ ಆದಾಗ, ಭಾವನೆಗಳಲ್ಲಿ ಬೇಜಾರಾದಾಗ ಸಪೋರ್ಟ್ ಮಾಡ್ಕೊಂಡು, ಎಸ್ ನೀನೇ ನಂಗೆ ಸರ್ವಸ್ವ ಅನ್ಕೊಂಡು ಹೋಗುವಂತ ಗಂಡಂದ್ರು ಇದ್ದಾರೆ. ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ಬಟ್ ಈ ತರದ ಪಾರ್ಟ್ನರ್‌ಶಿಪ್ ನಿಮ್ಗೆ ಅರ್ಥ ಮಾಡ್ಕೊಳ್ಳುವಂತ ಸಿಕ್ಕಾಗ, ನೀವು ಖುಷಿ ಪಡ್ಬೇಕು ಆಕ್ಚುಲಿ. ಯಾಕಂದ್ರೆ ಬೇರೆಯವ್ರ ಲೈಫ್ ನೋಡಿದಾಗ ತುಂಬಾ ಹಾಳಾಗಿ ಹೋಗಿರುತ್ತೆ. ಬಟ್ ನಿಮಗೆ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳುವಿಕೆ ಇದ್ದಾಗ ಆ ಸಂಬಂಧ ಉಳಿಯತ್ತೆ. ಸಂಬಂಧ ಚೆನ್ನಾಗೂ ಇರುತ್ತೆ ಆಕ್ಚುಲಿ. ಆ ಥರದ್ದು ಪಾರ್ಟ್ನರ್‌ಶಿಪ್ ನಿಮ್ಗೆ ಸಿಕ್ಕಾಗ ಖುಷಿ ಪಡ್ಬೇಕು ತಾನೆ. ಅರ್ಥ ಮಾಡ್ಕೊಳ್ಳುವಂತ ಒಂದು ಪಾರ್ಟ್ನರ್‌ಶಿಪ್ ಸಿಗ್ತಿರ್ಬೇಕಾರೆ. ಇದಕ್ಕೆ ಅಂಡರ್‌ಸ್ಟ್ಯಾಂಡಿಂಗ್ ಏನು ಲೈಕ್ ಸಂಗಾತಿಗಳು ಅಂತ ಹೇಳ್ತೀವಿ. ಆ ಥರದ್ದು ನೀವಿಬ್ರು ಇದ್ರೆ ಯು ಆರ್ ದ ಲಕ್ಕಿಯೆಸ್ಟ್. ಅದು ಮೇಜರ್ ಆಗಿ ಇವತ್ತಿನ ಜನರೇಷನ್‌ಗೆ ರಿಲೇಶನ್‌ಶಿಪ್ ಅಲ್ಲಿ ಅಂಡರ್‌ಸ್ಟ್ಯಾಂಡಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದು ಅಂಡರ್‌ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮನ್ನ ನಂಬ್ತಾ ಇದ್ರೆ. ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಮನೆಗೆ ಬರ್ತೀರಿ ಅಂಡ್ ಬರ್ತಿರ್ಬೇಕಾದ್ರೆ ಖುಷಿಯಾಗಿ ನಿಮ್ಮನ್ನ ಒಪ್ಕೊಳ್ತಾರಲ್ಲ, ಖುಷಿಯಾಗಿ ನಿಮ್ಮನ್ನ ಮಾತಾಡಿಸ್ತಾರಲ್ಲ, ನಿಮ್ಮನ್ನ ನಂಬ್ತಾರಲ್ಲ, ಕಚ್ಕೊಂಡೇ ಬದುಕೋಕ್ಕಾಗಲ್ಲ ಪ್ರತಿ ಜನ್ಮದಲ್ಲೂ ಕೂಡ. ಸೊ ಪ್ರತಿ ದಿನಗಳಲ್ಲೂ ಕೂಡ ಸಾರಿ ಜನ್ಮ ಅಲ್ಲ, ಪ್ರತಿ ದಿನಗಳಲ್ಲೂ ಕಚ್ಕೊಂಡು ಕೂಡ ಬದುಕಲಿಕ್ಕಾಗಲ್ಲ. ಸೊ ಕೆಲ್ಸ ಅದು ಇದು ಹೋಗ್ಬೇಕಾಗತ್ತೆ, ಮಾಡ್ಬೇಕಾಗತ್ತೆ. ಸೊ ಸ್ಟಿಲ್ ಇವತ್ತಿನ ಜನರೇಷನ್ ಅಲ್ಲಿ ನಿಮ್ಮನ್ನ ಪ್ಯೂರ್‌ಲಿ ನಂಬ್ತಿದ್ರೆ, ನಿಮ್ಗಿಂತ ಲಕ್ಕಿ ಇನ್ಯಾರು ಆಕ್ಚುಲಿ ಹೇಳಿ ನೋಡೋಣ. ಎಷ್ಟೇ ಪ್ರಾಂಪ್ಟ್ ಆಗಿದ್ರು, ಎಷ್ಟೋ ಗಂಡ ಹೆಂಡತಿ ಮಧ್ಯೆ ಈ ನಂಬಿಕೆ ಅನ್ನೋದು ಉಳಿತಾ ಇಲ್ಲ. ಸಣ್ಣ ಸಣ್ಣ ವಿಚಾರಕ್ಕೆ ಡೌಟ್ ಬಂದು ಜಗಳಗಳಾಗಿ ಡಿವೋರ್ಸಿಗೆ ಹೋಗಿದೆ. ಬಟ್ ನಂಬಿ ಅಷ್ಟೇನೆ. ಬಟ್ ಜೊತೆಗಿರೋರು ನಂಬಿಕೆಗೆ ಅರ್ಹರಾಗಿ ಕೂಡ ಇರಬೇಕು. ಜಸ್ಟ್ ನಂಬಿಸ್ತಾ ಇರಬಾರ್ದು. ಅದು ಪ್ರಾಬ್ಲಮ್ ಆಗತ್ತೆ. ನಂಬಿಸ್ತಾ ಇದ್ರೆ ಒಂದಿನ ಗೊತ್ತಾಗತ್ತೆ, ಅದು ಕೂಡ ಪ್ರಾಬ್ಲಮ್ ಆಗ್ಲಿಕ್ಕೆ ಶುರು ಆಗತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ. ಸೊ ಆ ನಂಬಿಕೆನ ಅವರು ಉಳಿಸ್ಕೋಬೇಕು ಅಂಡ್ ಇವರು ಕೂಡ ನಂಬುತ್ತಾ ಹೋಗ್ಬೇಕು. ಅವಾಗ ಸಂಬಂಧ ದಾಂಪತ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಗೌರವಿಸ್ತಾ ಇದ್ರೆ. ಆಕ್ಚುಲಿ ಇದು ತುಂಬಾ ಮುಖ್ಯ. ಇವತ್ತಿನ ಜನರೇಷನ್ ಅಲ್ಲಿ ನಾನು ದುಡಿತಾ ಇದ್ದೀನಿ, ಸೊ ನೀನ್ ಒಬ್ರೇ ಕೆಲಸ ಅಂದ್ರೆ ಅವಾಗೆಲ್ಲ ಕಲ್ಚರ್ ಇತ್ತು ಅಂಡ್ ಒಂದು ಗೌರವ ಅನ್ನೋದಿತ್ತು ಆಗಿನ ಕಾಲಕ್ಕೆ. ಸ್ಟಿಲ್ ಇವತ್ತಿನ ತನಕ ಕೆಲವು ಫ್ಯಾಮಿಲಿಗಳಲ್ಲಿ ಉಳ್ಕೊಂಡಿದೆ. ಏನು ಅಂತ ಹೇಳಿದ್ರೆ, ಗಂಡನ ಗೌರವದಿಂದ ಮಾತಾಡಿಸುವಂಥದ್ದು, ಹೆಂಡತಿಯನ್ನ ಗೌರವದಿಂದ ಮಾತಾಡಿಸುವಂತ ಒಂದು ಕೆಲವೊಂದು ಕಲ್ಚರ್ ಇನ್ನು ಉಳಿದಿದೆ. ಆಕ್ಚುಲಿ ಒಬ್ರಿಗೊಬ್ರು ಗೌರವ ಕೊಡಬೇಕು. ಹೆಂಗೋ ಒಂಟಿ ಅಕ್ಷರ ಕೆಟ್ಟ ಪದಗಳನ್ನು ಬಳಸ್ತಾ ಇದ್ರೆ ಪ್ರೀತಿನೇ ಇರಲ್ಲ. ಅಲ್ಲಿ ದಿನಾ ಕಿತ್ತಾಟ ಜಗಳಗಳು ಸ್ಟಾರ್ಟ್ ಆಗತ್ತೆ. ಅದು ನಮ್ ಕಲ್ಚರು ಅಲ್ಲ ಅಂಡ್ ನಮಗ್ ಬದುಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಆ ಒಂದು ಏನದು ಪದಗಳು ಕೂಡ ಅಲ್ಲ. ಆಕ್ಚುಲಿ ಏನಂತ ಹೇಳಿದ್ರೆ, ಆ ಒಂಟಿ ಅಕ್ಷರದಿಂದ ಕರೆಯುವಂಥದ್ದು ಆಕ್ಚುಲಿ ನಮ್ಮ ಒಂದು ರಿಲೇಶನ್‌ಶಿಪ್ ಹೆಲ್ದಿ ಆಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ 3 ಗೌರವ ಕೊಡುವಂಥದ್ದು, ನೀವು ನಂಬ್ತಾ ಇದ್ರೆ ಅಂಡ್ ಅಂಡರ್‌ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ರೆ, ಐ ಥಿಂಕ್ ನೀವು ಖುಷಿ ಪಡ್ಲೇಬೇಕು. ಏನಕ್ಕೆ ಅಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಯಾವುದು ಉಳಿತಾ ಇಲ್ಲ. ಸೊ ಆ ಕಾರಣಕ್ಕೆ ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಈ 3 ವಿಚಾರಗಳು ಇದ್ಯಾ? ಸೊ ಕಮೆಂಟ್ ಮಾಡಿ. ಇಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಬಟ್ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ನೋಡ್ತಾ ಇದ್ರೆ ನಿಮ್ಮ ಹಸ್ಬೆಂಡಿಗೆ ವಿಡಿಯೋ ಕಳಿಸಿ. ಹಸ್ಬೆಂಡ್ ನೋಡ್ತಾ ಇದ್ರೆ ವೈಫಿಗೆ ವಿಡಿಯೋ ಕಳಿಸಿ. ಒಟ್ಟಿನಲ್ಲಿ ನೀವು ಚೆನ್ನಾಗಿ ಬದುಕಿ. ಒಂದು ರಿಲೇಶನ್‌ಶಿಪ್ ಒಂದು ಲೈಫ್ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.